ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ವ್ಯೂವರ್ಸ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇನ್ನೂ ಯಾರ್ಯಾರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಕಾವ್ಯ ವಿಜಯ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಬರ್ತ್ ಎಕ್ಸ್ಪೀರಿಯನ್ಸ್. ನಾನು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಿದೆ, ಹೇಗಿತ್ತು ನನ್ನ ಜರ್ನಿ, ನನ್ನ ಯಾವ ಥರ ಲೈಕ್ ಪ್ರಿಕಾಷನ್ಸ್ ತೊಗೊಂಡಿದ್ದೆ, ಏನು ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ತುಂಬ ಯಾಕೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಪ್ರೆಗ್ನೆಂಟ್ ಆಗಿರೋರು ಮತ್ತು ಎಲ್ಲರೂ ಈ ವಿಡಿಯೋಸ್ನ ನೋಡ್ತಾ ಇರ್ತೀರ. ಅವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಏನು ಭಯ ಪಡೋ ಅಂಥದ್ದು ಏನೂ ಇಲ್ಲ. ಎಲ್ಲನೂ ಲೈಕ್ ನಾರ್ಮಲಾಗೇ ಇರುತ್ತೆ. ನಾವು ಭಯ ಪಟ್ಟಷ್ಟು ಅದು ಭಯ ಆಗುತ್ತೆ ಅಷ್ಟೇ. ಥಿಂಕ್ ಮಾಡಬೇಕು, ಎಲ್ಲ ಓಕೆ, ನಾನು ಸ್ಟ್ರಾಂಗ್ ಆಗಿದ್ದೀನಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಯು ಬಿ ಸ್ಟ್ರಾಂಗ್. ಮತ್ತು ಇನ್ನೊಂದು, ನನ್ನ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿ ಸ್ವಲ್ಪ ಪ್ಯಾನಿಕ್ ಆಗಿದ್ದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಬಟ್ ನಮ್ಮ ಡಾಕ್ಟರ್ ಬಂದುಬಿಟ್ಟು, ನೋಡಮ್ಮ ಏನೂ ಪ್ಯಾನಿಕ್ ಎಲ್ಲ ಏನೂ ಹೋಗ್ಬೇಡ, ಎಲ್ಲನೂ ಅಷ್ಟೇ ನಾರ್ಮಲಾಗೇ ಇರಬೇಕು. ನೀನು ಪ್ಯಾನಿಕ್ ಆದಷ್ಟು ಅದು ಬಂದುಬಿಟ್ಟು ಮಗು ಮೇಲೂ ಪ್ರೆಷರ್ ಆಗುತ್ತೆ, ನಿನಗೂ ಪ್ರೆಷರ್ ಆಗುತ್ತೆ. ಸೊ ನೀನು ಆರಾಮಾಗಿರು ಅಂತ ಹೇಳ್ತಾಯಿದ್ರು. ನಾನು ಅಷ್ಟೇ, ನಾನು ಎವ್ರಿ ಟೈಮ್ ನಾನು ಹೋದಾಗೆಲ್ಲ ನಮ್ಮ ಡಾಕ್ಟರ್ನ ತುಂಬ ತಲೆ ತಿಂತಾಯಿದ್ದೆ. ಡಾಕ್ಟರ್ ಪೇಯ್ನ್ ಆಗುತ್ತಾ, ನನಗೊಂದು ಇಂಜೆಕ್ಷನ್ ಹಾಕ್ಬೇಕಂದ್ರೂ ನಾನು ಅಳ್ತಾ ಇದ್ದೆ. ಯಾಕಂದರೆ ನನಗೆ ಇಂಜೆಕ್ಷನ್ ಅಂದರೆ ತುಂಬ ಭಯ. ನಾನು ಇಂಜೆಕ್ಷನ್ ಹಾಕ್ಬೇಕಾದ್ರೂ ಅಳ್ತಾ ಇದ್ದೆ. ಆಮೇಲೆ ನಮ್ಮ ಡಾಕ್ಟರ್ ಹೇಳ್ತಾಯಿದ್ರು, ನೀನು ಇಷ್ಟೊಂದು ಪ್ಯಾನಿಕ್ ಆದರೆ ಹೇಗೆ, ಒಂದು ಇಂಜೆಕ್ಷನ್ಗೆ ಇಷ್ಟೊಂದು ಭಯ ಪಡ್ತೀಯಲ್ಲ, ಮತ್ತು ನಾರ್ಮಲ್ ಡೆಲಿವರಿನೇ ಬೇಕು ಅಂತ ಇದೆಯಾ, ಹೇಗೆ ಕಾವ್ಯ ಇದೆಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಯಾವುದೇ ರೀತಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಾರ್ಮಲ್ ಡೆಲಿವರಿ ಆ ಥರ ಅಂತೆ, ಅಷ್ಟು ತುಂಬ ಪೇಯ್ನ್ ಆಗುತ್ತಂತೆ, ಸಿಸೇರಿಯನಲ್ಲೂ ಇಷ್ಟು ಪೇಯ್ನ್ ಆಗುತ್ತಂತೆ, ಆ ಥರ ಎಲ್ಲ ದಯವಿಟ್ಟು ತಲೆಗೆ ಹಾಕ್ಕೋಬೇಡಿ. ನೀವು ನಿಮ್ಮ ಮೈಂಡ್ ಸೆಟ್ಟಲ್ಲಿರಬೇಕು, ನಾನು ಚೆನ್ನಾಗಿ ಹೆಲ್ದಿಯಾಗೆ ನಾನು ತಿನ್ನಬೇಕು, ನಾನು ಚೆನ್ನಾಗಿರಬೇಕು, ವಾಕ್ ಮಾಡಬೇಕು, ಕೆಲಸ ಮಾಡಬೇಕು, ಈ ಥರ ಮೈಂಡ್ ಸೆಟ್ಟಲ್ಲಿರಿ. ಆಗ ಬಂದುಬಿಟ್ಟು ನಿಮಗೆ ಎಕ್ಸ್ಕ್ಯೂಸ್ ಮಿ, ಯಾವುದೇ ಡೆಲಿವರಿ ಆದ್ರೂ ನಿಮಗೇನು ಭಯ ಆಗಲ್ಲ. ನಿಮಗೆ ಈ ವಿಡಿಯೋದಲ್ಲಿ ನಂದು 2 ಬರ್ತ್ ಎಕ್ಸ್ಪೀರಿಯನ್ಸು ತಿಳಿಸ್ಕೊಡ್ತೀನಿ. ನನ್ನ ದೊಡ್ಡ ಮಗಳದು, ನನ್ನ ಮಗಂದು, ಇಬ್ಬರದ್ದು ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳ್ಬಿಟ್ಟು. ನಂದು ಫಸ್ಟ್ಲಿ ಬಂದುಬಿಟ್ಟು ನನ್ನ ದೊಡ್ಡ ಮಗಳು ಪ್ರೆಗ್ನೆನ್ಸಿಯಲ್ಲಿ ನಾನು ತುಂಬ ವಾಮಿಟ್ ಇತ್ತು. ಲೈಕ್ ಹೇಗೆ ಅಂದರೆ ಏನು ತಿಂದರೂ ವಾಮಿಟ್ಟು, ಅದು 9 ಮಂತ್ಸ್ವರೆಗೂ ಅದೇ ಥರನೇ ಇತ್ತು. ಅದಾದಮೇಲೆ ನಾನು ಬಂದುಬಿಟ್ಟು ಲೈಕ್ ವಾಮಿಟಿಂಗ್ ಟ್ಯಾಬ್ಲೆಟ್ ಆ ಥರ ಎಲ್ಲ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದೆಲ್ಲ ತೊಗೋಬಾರ್ದು ಹೇಳಬೇಕಂದ್ರೆ. ಹಾಗೆ ನಾವು ಬೇರೆ ನ್ಯಾಚುರಲ್ಲಾಗೆ ಯಾವುದನ್ನು ಏನು ತಿನ್ನಬಾರ್ದು ಅದೆಲ್ಲ ನೋಡಿಕೊಂಡು ಆ ಥರ ಪ್ರಿಕಾಷನ್ಸ್ ತೊಗೋಬೇಕು. ಆಗ ಬಂದುಬಿಟ್ಟು ತುಂಬ ಒಳ್ಳೆಯದು. ಟ್ಯಾಬ್ಲೆಟ್ಸ್ ಎಲ್ಲ ಸೇಫ್ ಅಲ್ವೇ ಅಲ್ಲ. ಹಾಗೆ ಬಂದುಬಿಟ್ಟು ನಾನು ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ಬಂದುಬಿಟ್ಟು 2 ಡಾಕ್ಟರ್ಸ್ನ ಚೇಂಜ್ ಮಾಡಿದೆ. ನನಗೆ ಡಾಕ್ಟರ್ಸ್ ಸೆಟ್ ಆಗಿಲ್ಲ. ಆಮೇಲೆ 3rd ಒನ್ ಬಂದುಬಿಟ್ಟು ನಾನು ಸಹನಾ ಡಾಕ್ಟರ್ ಅಂತ ಹೇಳಿಬಿಟ್ಟು ಅವ್ರನ್ನ ಕನ್ಸಲ್ಟ್ ಮಾಡಿದೆ. ಶಿ ವಾಸ್ ವೆರಿ ಕೈಂಡ್ ಆ್ಯಂಡ್ ಗುಡ್. ಆ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು ಆ ಡಾಕ್ಟರ್ ಜೊತೆ. ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಶಿ ಯೂಸ್ ಟು ಗೈಡ್ ಮಿ. ಈ ಥರ ಮಾಡಬೇಕು, ಲೈಕ್ ಎಲ್ಲ ಥರ ಕೆಲಸ ಮಾಡಬೇಕು, ರೆಸ್ಟಲ್ಲಿರಬೇಕು. ಸಮ್ ಟೈಮ್ಸ್ ಬಂದುಬಿಟ್ಟು ಇದು ಲೈಕ್ ನನಗೆ ವಾಮಿಟ್ ಆಗ್ತಾಯಿದೆ, ಆ ಥರ ಟೈಮಲ್ಲಿ ಶಿ ಗೈಡೆಡ್ ಮಿ ಲಾಟ್. ತುಂಬ ಅಂದರೆ ಹೇಗೆ ಯಾವ ಥರ ಫುಡ್ ಇಂಟೇಕ್ ಮಾಡಬೇಕು, ಶಿ ಗಿವನ್ ಮಿ ಚಾರ್ಟ್, ಯಾವ ಥರ ಇಂಟೇಕ್ ಮಾಡಬೇಕು ಫುಡ್ನ ಅಂತ ಹೇಳ್ಬಿಟ್ಟು. ಮತ್ತು ಜಾಸ್ತಿ ನೀರು ಕುಡಿಬೇಕು, ಎಲ್ಲ ಥರ ನನಗೆ ಅವರು ಸಪೋರ್ಟ್ ಮಾಡಿದ್ರು ನನ್ನ ಪ್ರೆಗ್ನೆನ್ಸಿಯಲ್ಲಿ. ಅದು ಬೇರೆ ನನ್ನ 2017 ಪ್ರೆಗ್ನೆಂಟ್ ಆದೆ. ನನಗೆ ಆವಾಗ 24 ಇಯರ್ಸು, ತುಂಬ ಸ್ಮಾಲ್ ಏಜ್ ಬೇರೆ. ಸೊ ಆವಾಗ ಬಂದುಬಿಟ್ಟು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಡಾಕ್ಟರು. ಇದು ಬಂದುಬಿಟ್ಟು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ವಿಡಿಯೋ ನೋಡಿ. ನನ್ನ ಮಗಳು ಬಂದಳು, ಆಗ ತಕ್ಷಣ ಎಲ್ಲರೂ ಏಪ್ರಿಲ್ ಅಂತ ಕರೀತಾರೆ. ನಾವಂತೂ ತುಂಬ ಹ್ಯಾಪಿ, ತುಂಬ ಚೆನ್ನಾಗಿತ್ತು ಆ ಜರ್ನಿ ಹೇಳ್ಬೇಕಾದ್ರೆ ಫಸ್ಟ್ ಪ್ರೆಗ್ನೆನ್ಸಿ. ನೋಡಿ, ಇವರೇ ನಮ್ಮ ಡಾಕ್ಟರು, ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಈಚ್ ಆ್ಯಂಡ್ ಎವ್ರಿಥಿಂಗ್. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇವರೇ ನಮ್ಮ ಡಾಕ್ಟರು, ಫ್ಯಾಮಿಲಿ ಡಾಕ್ಟರ್ ಆಗಿಬಿಟ್ಟಿದ್ದಾರೆ. ಇವ್ರು ನನ್ನ ತಂಗಿ. ಯಾವತ್ತೇ ಆಗಲಿ ನಾವು ಪಾಸಿಟಿವ್ ಆಗಿದ್ದರೆ ಆಗ ಬಂದುಬಿಟ್ಟು ನಮ್ಮ ಹೊಟ್ಟೆಲಿರೋ ಮಗುನೂ ಅಷ್ಟೇ ಚೆನ್ನಾಗಿ ಬೆಳವಣಿಗೆ ಎಲ್ಲ ಆಗುತ್ತೆ.
ಏನೇ ಮಾಡಬೇಕಂದ್ರೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು ಮನುಷ್ಯನಲ್ಲಿ. ಸೊ ಏನು ಭಯ ಪಡಬೇಡಿ. ಯೂಟ್ಯೂಬಲ್ಲಿ ಹೀಗೆ ಹೇಳಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಯಾರೂ ಭಯ ಪಡಿಸಲ್ಲ. ಮತ್ತು ನಿಮ್ಮ ಅಕ್ಕಪಕ್ಕದ ಮನೆಯವ್ರು ಬಂದುಬಿಟ್ಟು ನಾರ್ಮಲ್ ಡೆಲಿವರಿ ಅಂದರೆ ಆ ಥರ ಪೇಯ್ನ್ ಇರುತ್ತೆ, ಸಿಸೇರಿಯನ್ ಅಂದರೆ ಈ ಥರ ಲೈಫ್ ಲಾಂಗ್ ಪೇಯ್ನ್ ಇರುತ್ತೆ, ಆ ಥರ ಎಲ್ಲ ಹೇಳೋದೆಲ್ಲ ಏನು ಬಿಲೀವ್ ಮಾಡಬೇಡಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ನಿಮ್ಮ ಮೈಂಡ್ಸೆಟ್ನ ಫಸ್ಟ್ ಬಂದುಬಿಟ್ಟು ಟ್ರೈನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹೇಗೆ ನಮ್ಮ ಮೈಂಡ್ಸೆಟ್ನ ಟ್ರೈನ್ ಮಾಡ್ಕೋತೀರೋ ಆ ಥರ ಅವತ್ತು ನಾವು ಡೆಲಿವರಿ ದಿನವೂ ನಾವು ಆ ಥರ ಜರ್ನಿ ಕಂಟಿನ್ಯೂ ಆಗುತ್ತೆ. ಇವಾಗ ನಾವು ನಾರ್ಮಲ್ ಡೆಲಿವರಿಗೆ ನಾವು ಈ ಥರ ಪುಷ್ ಮಾಡಬೇಕು, ಪೇಯ್ನ್ ಬಂದರೆ ತಡ್ಕೋಬೇಕು, ಆಗ್ಲೇ ಆಗುತ್ತೆ ನಮ್ಮ ನಾರ್ಮಲ್ ಡೆಲಿವರಿ, ಆ ಥರ ಮೈಂಡ್ಸೆಟ್ಟಲ್ಲಿ ಇರಬೇಕು. ಸಿಸೇರಿಯನು ಇವಾಗ ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂದರೆ ಅಫ್ಕೋರ್ಸ್ ಇದು ಸಿಸೇರಿಯನ್ನೇ ಆಗುತ್ತೆ. ಸಿಸೇರಿಯನ್ ಟೈಮಲ್ಲಿ ಬೆನ್ನಿಗೆ ಇಂಜೆಕ್ಷನ್ ಕೊಡ್ತಾರಂತೆ, ಆಗಂತೆ ಹೀಗಂತೆ, ಆವಾಗ ಲೈಫ್ ಲಾಂಗ್ ಪೇಯ್ನ್ ಇರುತ್ತಂತೆ, ಅದು ಇದು ಅಂತೆಲ್ಲ ಮೈಂಡ್ಸೆಟ್ಟಿಗೆ ಹಾಕೋಬೇಡಿ. ಯಾವುದೇ ಆಗಲಿ ಪೇಯ್ನ್ ಇದ್ದೇ ಇರುತ್ತೆ, ಏನು ತೊಂದರೆ ತೊಗೊಳಕ್ಕೆ ಹೋಗಬೇಡಿ. ಬಟ್ ಆದಷ್ಟು ನೀವು ಪ್ರಿಪೇರ್ ಯೋರ್ ಸೆಲ್ಫ್, ಪ್ರಿಪೇರ್ ಆಗಬೇಕು. ಯಾವ ಡೆಲಿವರಿ ಮಾಡಿಸ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ಅದಕ್ಕೂ ಎಲ್ಲ ರೀತಿಯೂ ನಾವು ಪ್ರಿಪೇರ್ ಆಗಿರಬೇಕು. ಮತ್ತು ನನ್ನ ಡೆಲಿವರಿ ಟೈಮಲ್ಲಿ ನನಗೆ ಅನಿಸ್ತಿತ್ತು ಎಲ್ಲ ಥರ ತಿನ್ನಬೇಕು ಅಂತ ಹೇಳಿಬಿಟ್ಟು. ಬಟ್ ಆ ಟೈಮಲ್ಲಿ ನನಗೆ ಸ್ವಲ್ಪ ವಾಮಿಟ್ ಇತ್ತು. ಹಾಗೆ ನಾನು ಸ್ವಲ್ಪ ದಿನ ಬರ್ತಾ 4 ಟೈಮ್ಸ್ ತೊಗೊಳ್ಳೋದು, 3 ಟೈಮ್ಸು ಆ ಥರ ನನಗೆ ಯಾವ ಥರ ಆಗುತ್ತೋ ಆ ಥರ ತೊಗೊಂಡು ಆ ಥರ ತಿಂತಾಯಿದ್ದೆ. ತುಂಬ ಚೆನ್ನಾಗೆ ನೀರು ಕುಡಿಯೋದು ಅದು ಎಲ್ಲ ಮಾಡ್ತಾಯಿದ್ದೆ. ಮತ್ತು ವಾಮಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂದಿರಾ ಅಂತೂ ಇರಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಒಂದು ಚೂರೇ ಒಂದು 2 ಸ್ಪೂನ್ 3 ಸ್ಪೂನ್ ಆ ಥರ ತಿನ್ನಿ. ಯಾಕಂದರೆ ನಮ್ಮ ಮಗು ಬಂದುಬಿಟ್ಟು ನಮ್ಮ ಹೊಟ್ಟೆಯಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತಲ್ಲ, ಸೊ ನಮಗೆ ಎಷ್ಟು 1-2 ಸ್ಪೂನ್ಸ್ ತಿಂದು ಅದರಲ್ಲಿ 1 ಸ್ಪೂನ್ ಆದರೂ ವಾಮಿಟ್ ಆದರೂ ಪರವಾಗಿಲ್ಲ, ತಿಂತಾ ಇರಬೇಕು. ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೀರು ಕುಡಿತಾ ಇರಬೇಕು. ತುಂಬ ಅಂದರೆ ತುಂಬ ಜಾಸ್ತಿ ನೀರು ಕುಡಿಬೇಕು. ನಾವು ಎಷ್ಟು ಹೈಡ್ರೇಟ್ ಆಗಿರ್ತೀರೋ ಅಷ್ಟು ತುಂಬ ಒಳ್ಳೆಯದು. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಎಳ್ನೀರು ಕುಡಿತಾ ಇದ್ದೆ ಡೈಲಿ. ಆಮೇಲೆ ಮತ್ತು ನನ್ನ ತಂಗಿ ಬಂದುಬಿಟ್ಟು ನನಗೆ ಪೌಡರ್ ಮಾಡಿಕೊಟ್ಟಿದ್ಲು, ಪ್ರೋಟೀನ್ಸ್ ಪೌಡರು. ಸೊ ನಾನು ಆ ಪ್ರೋಟೀನ್ಸ್ ಪೌಡರ್ ತೊಗೋತಾ ಇದ್ದೆ ಆಲ್ಟರ್ನೇಟಿವ್ ಡೇಸ್. ಒಂದಿನ ಎಳ್ನೀರು ತೊಗೊಂಡ್ರೆ ಒಂದಿನ ಪ್ರೋಟೀನ್ ಪೌಡರು, ಆ ಥರ ಎಲ್ಲ ಥರ ಫುಡ್ಡು ತಿನ್ನಿ. ಮತ್ತು ಪಪ್ಪಾಯ ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ಲೈಟಾಗಿ ಯಾವುದು ತಿನ್ನಬಾರ್ದು ಅಂತ ಏನೂ ಇಲ್ಲ. ಪ್ರೆಗ್ನೆನ್ಸಿ ಇಸ್ ಎ ವೆರಿ ವೆರಿ ಗುಡ್ ಜರ್ನಿ. ಯಾವುದು ತಿನ್ನಬಾರ್ದು ಅಂತ ಇಲ್ಲ, ಎಲ್ಲ ತಿನ್ನಿ. ಆದರೆ ಪಪ್ಪಾಯ, ಪೈನಾಪಲ್ ಅದೆಲ್ಲ ಬಂದುಬಿಟ್ಟು 4 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಲೈಟಾಗೆ 1-2 ಸ್ಲೈಸು ಆ ಥರ ತಿನ್ನಬೇಕು ಅಂದ್ಬಿಟ್ಟು ಪಪ್ಪಾಯ ಫುಲ್ಲು ತಿನ್ಬಿಡೋದು, ಆಮೇಲೆ ಪೈನಾಪಲ್ ಫುಲ್ ತಿನ್ಬಿಡೋದು, ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲನೂ ಒಂದು 2 ಸ್ಲೈಸು, ಅದೇನು ಅಮೃತನೂ ವಿಷ ಅಂತಾರಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಥರ ಹೆಲ್ತಿ ಫುಡ್ಸು, ವೆಜಿಟೇಬಲ್ಸು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಥರ ತೊಗೊಳ್ಳಿ, ಯಾವುದೇ ರೀತಿ ತೊಂದರೆ ಇಲ್ಲ. ಎಲ್ಲನೂ ಲೈಟಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತೊಗೊಳ್ಳಿ. ಹೌದು, ಪ್ರೆಗ್ನೆನ್ಸಿ ಟೈಮಲ್ಲಿ ವಾಮಿಟ್ ಆಗುತ್ತೆ, ಸುಸ್ತಾಗುತ್ತೆ, ಎಲ್ಲ ಆಗುತ್ತೆ. ಆ ಟೈಮಲ್ಲಿ ಬಂದುಬಿಟ್ಟು ನಾವು ಅದನ್ನು ಮ್ಯಾನೇಜ್ ಮಾಡಬೇಕು. ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರಬೇಕು. ಹೇಗೆ ಅಂದರೆ ಇವಾಗ ಏನೋ ನಮಗೆ ವಾಮಿಟ್ ಆಗ್ತಿದೆ ಅಂದರೆ ನಿಮ್ಮ ಮೈಂಡ್ನ ಬಂದುಬಿಟ್ಟು ಬೇರೆ ಕಡೆ ಕಾನ್ಸಂಟ್ರೇಷನ್ ತೊಗೊಳ್ಳಿ. ಮ್ಯೂಸಿಕ್ ಕೇಳಿ ವಾಮಿಟ್ ಆಗೋ ಟೈಮಲ್ಲಿ, ಇಲ್ಲಾಂದರೆ ಬಂದುಬಿಟ್ಟು ಏನೋ ಒಂದು ಬುಕ್ಸ್ ಓದಿ, ಆ ಥರ ವಿ ನೀಡ್ ಟು ಡೈವರ್ಟ್ ಅವರ್ ಮೈಂಡ್. ಆವಾಗ ಬಂದುಬಿಟ್ಟು ತಿಂದಿದ ತಕ್ಷಣ ವಾಮಿಟ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಬಿಟ್ಬಿಡಬೇಕು. ಆಗ ನಾನು ಅದೇ ಥರ ಮಾಡ್ತಾಯಿದ್ದೆ. ವಾಮಿಟ್ ಆಗುತ್ತೆ ಬಟ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಡೈವರ್ಟ್ ಮಾಡ್ಕೋತಾ ಇದ್ದೆ ನನ್ನ ಮೈಂಡ್ ಸೆಟ್ನ. ವಾಮಿಟ್ ಆಗಿಬಿಡುತ್ತಾ, ಇಲ್ಲ ನಾನು ಏನಾದರೂ ಒಂದು ಬುಕ್ಸ್ ಓದೋದೇ ಆಗಲಿ, ಇಲ್ಲ ಏನಾದರೂ ಟಿ ವಿ ನೋಡೋದು, ಇಲ್ಲ ಮ್ಯೂಸಿಕ್ ಕೇಳೋದು, ಆ ಥರ ಮಾಡ್ತಾಯಿದ್ದೆ. ಆವಾಗ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟು ವಾಮಿಟೇ ಇರಲಿಲ್ಲ ಹೇಳಬೇಕಂದ್ರೆ. ಸೊ ದಯವಿಟ್ಟು ಯಾರು ತುಂಬ ಇವಾಗ ಅರ್ಲಿ ಪ್ರೆಗ್ನೆನ್ಸಿ ಇರ್ತೀರೋ ಅವರೆಲ್ಲ ಇದನ್ನು ಫಾಲೋ ಮಾಡಿ. ಅದಾದಮೇಲೆ ಬಂದುಬಿಟ್ಟು ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ನಾರ್ಮಲ್ ಡೆಲಿವರಿಗೆ ತುಂಬ ಟ್ರೈ ಮಾಡಿದೆ. ಬಟ್ ಆದರೆ ಅದು ಆಗಿಲ್ಲ, ನನಗೆ ಪೇಯ್ನೇ ಬಂದಿಲ್ಲ ಹೇಳಬೇಕಂದ್ರೆ. ಇಂಜೆಕ್ಟ್ ಮಾಡಿದ್ರು ಬಟ್ ಆದರೂ ಪೇಯ್ನ್ ಬಂದಿಲ್ಲ. ಸೊ ಇನ್ನೇನು 1 ಡೇ ಫುಲ್ಲು ವೆಯ್ಟ್ ಮಾಡಿದ್ರಿ. ಮಾರ್ನಿಂಗ್ ಹೋಗಿ ಅಡ್ಮಿಟ್ ಆಗಿದ್ದು, ನೈಟು 8:30ವರೆಗೂ ವೆಯ್ಟ್ ಮಾಡಿದ್ರಿ. ಬಟ್ ಒಂದೇ ಒಂದು ಎಷ್ಟು ವಾಕ್ ಮಾಡಿದೆ, ಎಷ್ಟು ಎಕ್ಸಸೈಸ್ ಮಾಡಿದೆ, ಆದರೂ ಪೇಯ್ನ್ ಗೇನ್ ಏನೂ ಬಂದಿಲ್ಲ. ಸೊ ಅದಾದಮೇಲೆ ಏನಾಯಿತು,
ಆಗಿತ್ತು. ಡಾಕ್ಟರ್ ಹೇಳಿದ್ರು ಬೇಡಮ್ಮ, ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಒಂದು ಸ್ಕ್ಯಾನ್ ಮಾಡಿ ನೋಡಿದ್ರಿ, ಹಾರ್ಟ್ ಬೀಟ್ ರೇಟು ಎಲ್ಲ ನೋಡಿದ್ರಿ. ಸ್ಕ್ಯಾನ್ ಮಾಡಿ ನೋಡಿದ್ಮೇಲೆ ಮಗುಗೆ ಕರಳು ಸುತ್ಕೊಂಡಿದೆ, ಕತ್ತು ಹತ್ರ ಕರಳು ಸುತ್ಕೊಂಡಿದೆ. ಸೊ ಬೆಟರ್ ನಾವು ಸೆಕ್ಷನ್ಗೆ ಹೋಗ್ಬಿಡೋಣ ಅಂತ ಹೇಳಿದ್ರು. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸೆಕ್ಷನ್ಗೆ ಓಕೆ ಅಂತ ಹೇಳಿದ್ರಿ. 9 o'clockಗೆ ಎಲ್ಲ 8:30ಗೆ ನನಗೆ ಕರ್ಡ್ ರೈಸ್ ಕೊಟ್ಟರು. ಕರ್ಡ್ ರೈಸ್ ಎಲ್ಲ ಕೊಟ್ಟರು. ನಾನು ಕೇಳಿದೆ, ನನಗೆ ಲಾಸ್ಟ್ ಒಂದೇ ಒಂದು ಆಸೆ ಇದೆ ಅಂತ ಹೇಳ್ಬಿಟ್ಟು. ಆಗ ಏನು ಅಂತ ಕೇಳಿ, ನಂಗೆ ಕರ್ಡ್ ರೈಸ್ ತಿನ್ಬೇಕು ಅನಿಸ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ಆ ಟೈಮಲ್ಲಿ ಕೊಡೋಂಗಿಲ್ಲ, ಯಾಕಂದರೆ ಅನಸ್ತೇಶಿಯಾ ಕೊಡೋ ಟೈಮಲ್ಲಿ ಏನೋ ನಮ್ಮ ಹೊಟ್ಟೆ ಖಾಲಿ ಇರಬೇಕು. ಬಟ್ ಆದ್ರೂ ಒಂದು 2 ಸ್ಪೂನ್ಸ್ ಆದರೂ ಕರ್ಡ್ ರೈಸ್ ಕೊಡಿ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ನಾನು ಆಪ್ರೇಷನ್ ರೂಮ್ಗೆ ಹೋದೆ. ಸೊ ಆಗ ಬಂದುಬಿಟ್ಟು 9 o'clockಗೆ ನನ್ನ ಒಳಗಡೆ ಕರ್ಕೊಂಡು ಹೋದರು. 9:05ಗೇನೋ ಒಳಗಡೆ ಕರ್ಕೊಂಡು ಹೋದರು. 9:14ಗೆಲ್ಲ ನನ್ನ ಮಗಳನ್ನ ತೊಗೊಂಡು ಬಂದು ತೋರಿಸ್ತಾ ಇದ್ದಾರಂತೆ. ಸೊ ಅದೊಂಥರ ಜರ್ನಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಮತ್ತು ಇದರಲ್ಲಿ ಇನ್ನೊಂದು ಹೇಳಬೇಕಂದ್ರೆ, ನಾನು ಬಂದ್ಬಿಟ್ಟು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಅನ್ಕೋತಾ ಇದ್ದೆ, ಇಲ್ಲ ನಾನು ಪ್ರೆಗ್ನೆಂಟ್ ಆದಾಗಿಂದನೂ ನಾನು ಗಂಡು ಮಗುನೇ ಅಂತ ಅನ್ಕೋತಾ ಇದ್ದೆ. ಆಮೇಲೆ ನನಗೆ ಲೈಕ್ ಹೇಗೆ ಅಂದರೆ, ನನ್ನ ಆಪ್ರೇಷನ್ ಎಲ್ಲ ಆಗಿ ಕಾವ್ಯ ಕಂಗ್ರಾಟ್ಸ್ ಇಟ್ಸ್ ಎ ಗರ್ಲ್ ಬೇಬಿ ಅಂತ ಹೇಳಿದ್ರಲ್ಲ, ಅವಾಗ ಎಲ್ಲೋ ಒಂಚೂರು ನನಗೆ ಬೇಜಾರಾಯಿತು. ಯಾಕೆ ಅಂದರೆ ಲೈಕ್ ನಾವು 5 ಜನ ಹೆಣ್ಮಕ್ಳಲ್ವಾ, ಸೊ ನನಗೇನೋ ಗಂಡು ಮಗು ಆಗುತ್ತೇನೋ ಅಂತ ಹೇಳ್ಬಿಟ್ಟು ಒಂಚೂರು ಎಲ್ಲೋ ಬೇಜಾರಾಯಿತು. ಆಮೇಲೆ ಬಂದ್ಬಿಟ್ಟು ನನ್ನ ಮಗಳಿದ್ದಾಳಲ್ಲ, ತುಂಬ ಚೂಟಿ, ಆವಾಗಲೇ ತುಂಬ ಚೂಟಿ ಅವಳು. ಏನು ಬಂದ್ಬಿಟ್ಟು ಇಲ್ಲಿ ಚೀಕ್ಸ್ ಹತ್ರ ತೊಗೊಬಂದು ಡಾಕ್ಟರ್ ಹಿಂಗೆ ಇಟ್ಟಿದ ತಕ್ಷಣ ಅವಳು ಏನು ಮಾಡ್ತಿದ್ದಾಳೆ, ಹಿಂಗೆ ಲಿಕ್ ಮಾಡ್ತಾ ಇದ್ದಾಳೆ ನನ್ನನ್ನು. ಸೊ ಆವಾಗ ಗಂಡು ಮಗು ಅಂತ ಎಲ್ಲೋ ಒಂಚೂರು ಇತ್ತು, ಗಂಡು ಮಗು ಅಂತ ಹೇಳ್ಬಿಟ್ಟು. ಆ ಗಂಡು ಮಗು ಅಂತ ಮೈಂಡ್ಸೆಟ್ಟಲ್ಲಿ ಅಂದ್ಕೊಂಡಿದ್ದೆಲ್ಲ ಮತ್ತೆ ಹೋಗ್ಬಿಟ್ಟೆ. ನನ್ನ ಮಗಳು ಬಂದಿದ್ದ ತಕ್ಷಣ ಅವಾಗಂತೂ ತುಂಬ ಖುಷಿ ಆಗೋಯ್ತು. ನೋಡಪ್ಪ, ಇವಾಗಲೇ ಎಷ್ಟು ನನ್ನ ಲವ್ ಮಾಡ್ತಾಳೆ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಆಮೇಲೆ ತುಂಬ ಖುಷಿ ಇತ್ತು. ನನ್ನ ಹಸ್ಬೆಂಡ್ಗಂತೂ ಹೆಣ್ಮಗುನೇ ಬೇಕಾಗಿತ್ತು ಅಂತ ಅವನು ಯಾವಾಗಲೂ ಪ್ರೇ ಮಾಡ್ತಾಯಿದ್ರು. ಸೊ ಅವ್ರು ಅಂದ್ಕೊಂಡಂಗೆ ಹೆಣ್ಮಗುನೇ ಆಯಿತು ನನಗೆ ಫಸ್ಟು. ಆಮೇಲೆ ಹಾಗೆ ನಮ್ಮ ಅತ್ತೆ, ನಮ್ಮ ಮಾವ ಎಲ್ರಿಗೂ ಅಂತೂ ತುಂಬ ಖುಷಿ ಆಯಿತು. ನನ್ನ ತಂಗಿದಿರಿಗೆ ಆವಾಗಲೇ ಇಮಿಡಿಯೇಟಾಗಿ ಅವಳು ಏಪ್ರಿಲಲ್ಲಿ ಬಾರ್ನ್ ಆಗಿದ್ದು. ಸೊ ಇಮಿಡಿಯೇಟಾಗಿ ಅಲ್ಲೇ ಜೋರಾಗಿ ನನ್ನ ಮಗಳನ್ನ ಆಚೆ ಕರ್ಕೊಂಡ್ಬರ್ತಾ, ವೀಡಿಯೋ ಹಾಕ್ತೀನಿ ಆ ಕ್ಲಿಪ್ಪಿಂಗ್ಸು. ನನ್ನ ಮಗಳನ್ನ ಆಚೆ ಕರ್ಕೊಂಡು ಬರ್ತಾ ಇದ್ದಾರೆ, ಆಗಲೇ ಜೋರಾಗಿ ಕಿಚ್ತಾ ಇದ್ದಾರೆ, ಏಪ್ರಿಲ್ ಅಂತ. ನನ್ನ 5 ಜನ ತಂಗಿದಿರಿಗೆ, ನನ್ನ 4 ಜನ, 5 ಜನ ಅಂತಿದ್ದೀನಿ, ನನ್ನ 4 ಜನ ತಂಗಿದಿರಿಗಂತೂ ತುಂಬ ಖುಷಿ ಆಗೋಯಿತು. ಜೋರಾಗಿ ಕಿಚ್ತಾ ಇದ್ದಾರೆ, ಏಪ್ರಿಲ್ ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಬರೋದಾದರೆ, ಅದು ಅಷ್ಟೇ ತುಂಬ ಜರ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಮದರ್ಹುಡ್ ಜರ್ನಿ ಸೀರಿಯಸ್ಲಿ ಎಲ್ಲ ಪ್ರೆಗ್ನೆಂಟ್ ಲೇಡೀಸು ದಯವಿಟ್ಟು ಎಂಜಾಯ್ ಮಾಡಿ. ಏನೇ ಸುಸ್ತಾಗಲಿ, ವಾಮಿಟ್ ಆಗಲಿ, ಏನೇ ಆಗಲಿ, ಆ ಮೂಮೆಂಟ್ಸ್ನ ಎಲ್ಲನೂ ದಯವಿಟ್ಟು ಎಂಜಾಯ್ ಮಾಡಿ. ಮಕ್ಕಳು ಓದಿಯೋದು ಆ ಥರ ಎಲ್ಲ ಗಿಗ್ಲಿಂಗ್ ಒಳಗಡೆ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ಎಂಜಾಯ್ ಮಾಡಿ. ಆ ಟೈಮ್ ಅಂತೂ ಯಾವತ್ತೂ ತಿರ್ಗಾ ಸಿಗಲ್ಲ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಜಸ್ಟ್ ಯು ಎಂಜಾಯ್. ಏನೇ ಬರಲಿ, ಏನೇ ಪ್ರಾಬ್ಲಮ್ಸ್ ಬರಲಿ, ಏನೇ ಆಗಲಿ, ಮದರ್ ಜರ್ನಿನ, ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ. ಯಾರು ಅದು ಹೇಳ್ತಾರೆ ಇದು ಹೇಳ್ತಾರೆ ಭಯ ಅಂತೂ ದಯವಿಟ್ಟು ಪಡಕೋಗ್ಬೇಡಿ. ಏನೂ ಆಗಲ್ಲ, ನಮ್ಮ ಲೈಫ್ಗೆ ಆಗಲಿ ಏನೂ ಆಗಲ್ಲ. ನಾವು ಪಾಸಿಟಿವ್ ಆಗಿರಬೇಕು, ನಾವು ಬ್ರೇವ್ ಆಗಿರಬೇಕು. ಸೊ ಆ ಟೈಮಲ್ಲಿ ಏನೂ ಆಗಲ್ಲ. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ 3 months ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ 3 monthsವರೆಗೂ ವಾಮಿಟ್ ಆಯಿತು. ಅದಾದಮೇಲೆ ನಾನು ಎಲ್ಲ ಥರ ತಿಂತಾಯಿದ್ದೆ. ಬಟ್ ಆದರೆ ನಂಗೆ ನಾನ್ ವೆಜ್ ಇಷ್ಟ ಆಗ್ತಿರ್ಲಿಲ್ಲ. ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನ್ ವೆಜ್ ತುಂಬ ಇಷ್ಟ ಆಗ್ತಿತ್ತು. ನಾನು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನ್ ವೆಜ್ಜೇ ನನಗೆ ಇಷ್ಟ ಆಗ್ತಿರಲಿಲ್ಲ. ಒಂದು ಮೊಟ್ಟೆ ಸಹ ತಿಂತಾ ಇರಲಿಲ್ಲ ನಾನು. ಏನಿದ್ರು ವೆಜ್ಜು, ಎಲ್ಲ ಥರ ವೆಜಿಟೇಬಲ್ಸು, ಈ ಡ್ರೈ ಫ್ರೂಟ್ಸು ಎಲ್ಲ ಚೆನ್ನಾಗಿ ತಿಂತಾಯಿದ್ದೆ. ನಾನ್ ವೆಜ್ ಅಂತೂ ಮುಟ್ತಾನೆ ಇರಲಿಲ್ಲ ನಾನು. ಆಮೇಲೆ ಲಾಸ್ಟ್ 8th 7th ಮಂತಲ್ಲೇನೋ ನಾನ್ ವೆಜ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕಾನ್ಫಿಡೆನ್ಸ್ ತುಂಬ ಇತ್ತು. ಈ ಸತಿ ಬಾಯ್ ಬೇಬಿನೇ ಅಂತ ಹೇಳ್ಬಿಟ್ಟು. ನನ್ನ ಮಗಳದು ಮತ್ತು ನನ್ನ ಮಗಂದು ಲೈಕ್ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನೋಡಿದ್ರೆ ಎಲ್ಲ ಸೇಮ್ ಒಂದೇ, ಎಲ್ಲೋ ಒಂಚೂರು ಅಲ್ಲೋ ಇಲ್ಲೋ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಂದು ಆ್ಯಸ್ ಯೂಶ್ವಲ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿನೂ ಸೆಕ್ಷನ್ನೇ ಆಯಿತು. ಆದರೆ ಯಾವುದೇ ರೀತಿ ನಾನು ಭಯಪಟ್ಟಿಲ್ಲ, ಆರಾಮಾಗೆ. ಯಾಕಂದರೆ ಫಸ್ಟ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ, ಸೊ ಆದ್ದರಿಂದ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ನನಗೇನು ಪ್ರಾಬ್ಲಮ್ ಅನಿಸಿಲ್ಲ, ಆರಾಮಾಗಿತ್ತು ಜರ್ನಿ. ಎಲ್ಲ ಥರ ನಾನು ಹೆಲ್ದಿಯಾಗಿ ತಿಂತಾಯಿದ್ದೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ದಯವಿಟ್ಟು ಔಟ್ಸೈಡ್ ಫುಡ್ ತಿನ್ನೋಕ್ಕೆ ಹೋಗಬೇಡಿ.
ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಸ್ವಲ್ಪ ಔಟ್ಸೈಡ್ ಫುಡ್ ತಿಂದು ನನ್ನ ಮಗನಿಗೆ ನಾವು ಮನೆಗೆ ಕರ್ಕೊಂಡು ಬಂದಮೇಲೆ ಸ್ವಲ್ಪ ಜಾಂಡೀಸ್ ಇತ್ತು. ಸೊ ಆದ್ದರಿಂದ ದಯವಿಟ್ಟು ಔಟ್ಸೈಡ್ ಫುಡ್ ತಿಂದರೆ ಜಾಂಡೀಸ್ ಬರುತ್ತೆ. ಸೊ ದಯವಿಟ್ಟು ತಿನ್ನಕ್ಕೆ ಹೋಗಬೇಡಿ. ಇದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನಿಮ್ಗೆ ಏನೇ ತಿನ್ನಬೇಕಂದ್ರೂ ಮನೇಲಿ ಮಾಡಿಸ್ಕೊಂಡು ತಿನ್ನಿ. ಯಾವುದೇ ರೀತಿ ಫುಡ್ ಆದರೂ ಇವಾಗೆಲ್ಲ ಯೂಟ್ಯೂಬಲ್ಲಿ ತೋರಿಸ್ತಾರೆ. ಸೊ ಅದು ಇದು ಎಲ್ಲನೂ ನಾವು ಆನ್ಲೈನಲ್ಲಿ ನೋಡಿಕೊಂಡು ಮಾಡಿಕೊಂಡು ತಿನ್ನಿ. ದಯವಿಟ್ಟು ಆಚೆ ಕಡೆ ಫುಡ್ ತಿನ್ನಬೇಡಿ. ಯಾಕಂದರೆ ಜಾಂಡೀಸು ಹೌದು ಬರುತ್ತೆ, ಔಟ್ಸೈಡ್ ಫುಡ್ ತಿಂದರೆ ಬರುತ್ತೆ. ಅಜಿನೋಮೊಟೊ ಅದು ಇದು ಎಲ್ಲ ಹಾಕಿರ್ತಾರೆ. ಸೊ ದಯವಿಟ್ಟು ಯಾವುದೇ ರೀತಿ ಔಟ್ಸೈಡ್ ಫುಡ್ ತಿನ್ನಕ್ಕೆ ಹೋಗ್ಬೇಡಿ. ತಿನ್ಬೇಕನ್ಸುತ್ತಾ ಯಾವಾಗಲೂ ತಿಂಗಳಲ್ಲಿ ಒಂದು ಸತಿ ಆ ಥರ ತಿನ್ನಿ. ಓಕೆ, ಯಾಕಂದರೆ ನಾನು ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ತಿಂದಿಲ್ಲ. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಔಟ್ಸೈಡ್ ಫುಡ್ ಜಾಸ್ತಿ ತಿಂದು ನನ್ನ ಮಗನಿಗೆ ಜಾಂಡೀಸ್ ಆಗಿತ್ತು. ಸೊ ಆದ್ದರಿಂದ ಹೇಳ್ತಾ ಇದ್ದೀರಿ, ನಿಮಗೆ ತಿನ್ನಬೇಕು ಅಂದರೆ ಯಾವಾಗಲೂ ತಿನ್ನಿ, ಓಕೆನಾ. ಹಾಗೆ ಇನ್ನು ಮುಂದಕ್ಕೆ ಬರ್ತಾ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಏನು ಅಷ್ಟೊಂದೇನು ಟಫ್ ಇರಲಿಲ್ಲ, ಚೆನ್ನಾಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ಮತ್ತು ನನಗೆ 4.5 ಮಂತ್ಸಿಂದನೇ ನನ್ನ ಮಗ ಓದಿಯೋದು ಎಲ್ಲ ನನಗೆ ಗೊತ್ತಾಗಿತ್ತು. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದುಬಿಟ್ಟು ನನಗೆ ಅಷ್ಟು ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾನೆ ಇರಲಿಲ್ಲ. ಹೇಳಬೇಕಂದ್ರೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಮೂಮೆಂಟ್ಸ್ ಎಲ್ಲ ಬೇಗ ಗೊತ್ತಾಗ್ಬಿಡ್ತು. 4.5 ಮಂತ್ಸ್ಗೆ ಮೂಮೆಂಟ್ಸ್ ಗೊತ್ತಾಗ್ಬಿಡ್ತು. ಅವನು ಓದಿತಾ ಇದ್ದ, ಯಾವಾಗಲೂ ಓದಿತಾ ಇದ್ದ, ಮತ್ತು ಕೈಯೆಲ್ಲ ಇದು ಮಾಡ್ತಾಯಿದ್ದ. ಮತ್ತು ಇನ್ನೊಂದು ಯಾವಾಗಲೂ ನಾವು ಸ್ಕ್ಯಾನ್ಗೆ ಹೋದಾಗ ನನ್ನ ಮಗ ದಬಾಕೊಂಡೇ ಮಲ್ಕೊಂಡಿರ್ತಿದ್ದ. ಸೊ ಡಾಕ್ಟರ್ ಹೇಳೋರು, ಏನಮ್ಮ ಇವ್ನು ದಬಾಕೊಂಡೇ ಮಲ್ಕೊಂಡಿದ್ಯಾ, ಎಷ್ಟು ಒಂದು 4 ಟೈಮ್ಸ್ ಹೋಗಿದ್ದೀನಿ ಸ್ಕ್ಯಾನ್ಗೆ, 4 ಟೈಮ್ಸು ದಬಾಕೊಂಡೇ ಮಲ್ಕೊಂಡಿದ್ದಾನೆ. ಅವನ್ನ ಎಬ್ಬರಿಸ್ಬೇಕಂದ್ರೆ ಐಸ್ ಕ್ರೀಮ್ ತಿನ್ನಬೇಕಾಗಿತ್ತು, ಚಾಕ್ಲೇಟ್ ತಿನ್ನಬೇಕಾಗಿತ್ತು. ಈ ಥರ ಇತ್ತು ಹೇಳಬೇಕಂದ್ರೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾನು ನಿಮ್ಗೆಲ್ರಿಗೂ ಹೇಳೋದು ಗೈಸ್, ಎಂಜಾಯ್ ಮಾಡಿ ಪ್ರೆಗ್ನೆನ್ಸಿ ಜರ್ನಿನ. ಒಬ್ರೊಬ್ರಿಗೆ ಇರ್ತಾರೆ, ಹಸ್ಬೆಂಡ್ ನೋಡ್ಕೊಳ್ಳೋಕ್ಕಾಗಲ್ಲ, ಅವರು ಬ್ಯುಸಿ ಇರ್ತಾರೆ, ಅದೆಲ್ಲ ತಲೆಗೆ ಹಾಕ್ಕೋಬೇಡಿ. ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಮಗು ನೀವು ನೋಡ್ಕೊಳ್ಳಿ. ಯಾವುದೇ ರೀತಿ ಬಂದುಬಿಟ್ಟು ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಮೈಂಡ್ಗೆ ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ. ಸೊ ಯು ಗೈಸ್ ಎಂಜಾಯ್ ಇಟ್. ಆರಾಮಾಗಿರಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ. ನಿಮ್ಮ ಕೈಯಲ್ಲಿ ಏನು ಕೆಲಸ ಆಗುತ್ತೋ ಆ ಕೆಲಸ ಮಾಡಿ. ನಾನು ಎಲ್ಲ ಕೆಲಸ ಮಾಡಿ ಅಂತ ಹೇಳಲ್ಲ, ನಾನು ಅಷ್ಟೇ ಎಲ್ಲ ಥರ ಕೆಲಸ ಮಾಡ್ತಾರೆ. ನನ್ನ ಕೈಲಿ ಏನಾಗುತ್ತೋ ಕಸ ಗುಡ್ಸೋದು, ಮನೆ ಒರೆಸೋದು, ಆ ಥರ ಕೆಲಸ ಮಾಡ್ತಾಯಿದ್ದೆ. ಮತ್ತು ತುಂಬ ಹತ್ತೋದು ಇಳಿಯೋದು ಆ ಥರನೂ ಮಾಡೋಕ್ಕೆ ಹೋಗಬೇಡಿ. ಸೊ ಕೇರ್ ಮಾಡಿ, ನಿಮ್ಮನ್ನು ನೀವು ಕೇರ್ ಮಾಡಿ, ಓಕೆನಾ. ಅದಾದಮೇಲೆ ಬಂದುಬಿಟ್ಟು ಇನ್ನು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಏನೇನು ಮಾಡಿದೆ ಅಂತ ಹೇಳಿದ್ರೆ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಅವ್ನು ಬೇಗ ಎಲ್ಲ ಥರ ಅವ್ನು ಹೇಗೆ ಓದಿತಾ ಇದ್ದ, ಎಷ್ಟು ಬೇಗ ಆಗೋಯ್ತು ಅಂದರೆ ನನ್ನ ದಿನಗಳಂತೂ ಅಷ್ಟು ಬೇಗ ಆಗೋಯ್ತು. ಹೇಗೆ 9 ಮಂತ್ಸ್ ಆಯಿತು ಅಂತ ಗೊತ್ತಿಲ್ಲ, ಅವ್ನು ಹೇಗೆ ಆಚೆ ಬಂದ ಅಂತ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಅಷ್ಟು ಬೇಗ ಆಗೋಯ್ತು. ನಾನು ತುಂಬ ಚೆನ್ನಾಗಿತ್ತು ನನ್ನ ಪ್ರೆಗ್ನೆನ್ಸಿ. 2 ಪ್ರೆಗ್ನೆನ್ಸಿ ಜರ್ನಿನೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡು ಅಷ್ಟೇ ಕೋಆಪ್ರೇಟಿವ್ ಆಗಿದ್ದರು. ನನಗೇನು ಬೇಕೋ ಎಲ್ಲ ತೊಗೊಬಂದು ಕೊಡೋರು, ಎಲ್ಲ ತಿನ್ನಿಸೋರು, ಮಾಡೋರು. ತುಂಬ ಚೆನ್ನಾಗಿತ್ತು. ಆಮೇಲೆ ಬಂದುಬಿಟ್ಟು ನಾನು ಲಾಸ್ಟ್ ಇನ್ನೇನು ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ರಿಯದರ್ಶಿನಿ ಹೋಟೆಲ್ಗೆ ಹೋಗ್ಬಿಟ್ಟು ಸೆಟ್ ದೋಸೆ ತಿಂದ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಎಂಜಾಯ್ ಮಾಡಿಕೊಂಡು 9 o'clock ಹೋಗಿ ಅಪೋಲೋ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದೆ. ಅಪೋಲೋದಲ್ಲಿ ಹೋಗಿ ಅಡ್ಮಿಟ್ ಆಗಿ ಇಲ್ಲಿ ಏನು ರೂಲ್ಸ್ ಇತ್ತು ಅಂತ ಅಂದರೆ 9 hours ಏನೂ ತಿನ್ನಬಾರ್ದು ಅಂತ ಇತ್ತು. ಸೊ 9 o'clockಗೆ ಲಾಸ್ಟ್ ನಾನು ತಿಂದಿದ್ದು. ಸೊ ನನ್ನ ಬಂದುಬಿಟ್ಟು 5 o'clockಗೆ ವಾರ್ಡಿಂದ ನನ್ನನ್ನು ಇದಕ್ಕೆ ಆಪ್ರೇಷನ್ ರೂಮಿಗೆ ಶಿಫ್ಟ್ ಮಾಡ್ತಾರೆ. ಸೊ ಅಲ್ಲಿ ಏನೇನೋ ಸ್ಕ್ಯಾನ್ ಅದು ಇದು ಎಲ್ಲ ಮಾಡಿದ್ರು. 7:14ಗೇನೋ ನನ್ನ ಮಗ ಆಚೆ ಬಂದ. ಸೊ ಆಗ ಬಂದುಬಿಟ್ಟು ಆಗಲೂ ಅಷ್ಟೇ ನಾನು ಐ ವಾಸ್ ಪ್ರೇಯಿಂಗ್, ನನಗೆ ಗಂಡು ಮಗುನೇ ಬೇಕಾಗಿತ್ತು. ಸೊ ನಾನು ತುಂಬ ಪ್ರೇ ಮಾಡ್ತಾಯಿದ್ದೆ, ನಂಗೆ ಗಂಡು ಮಗುನೇ ಬೇಕು ಅಂತ ಹೇಳ್ಬಿಟ್ಟು. ಸೊ ನಂಗೆ ಗಂಡು ಮಗುನೇ ಆಯಿತು. ಡಾಕ್ಟರ್ ಬಂದುಬಿಟ್ಟು ಕಾವ್ಯ ಬಾಯ್ ಬೇಬಿ ಅಂತ ಹೇಳಿದ್ರು. ಓ ವಾ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಅವನಿಗೆ ಫಸ್ಟ್ ಅವನ್ನ ಸಾಯಿನಾಥ್ ಅಂತ ಕರೀರಿ ಅಂತ ಹೇಳಿದೆ. ಡಾಕ್ಟರ್ ಸಾಯಿನಾಥ್ ಅಂತ ಕರೆದ್ರು. ಅದಾದಮೇಲೆ ನನ್ನ ಹಸ್ಬೆಂಡು ನನ್ನ ಮಗಳನ್ನ ಕರೆದ್ಬಿಟ್ಟು ಅವ್ರ ಹತ್ರ ನನ್ನ ಮಗನ್ನ ಕೊಟ್ಟಿದ್ದಾರೆ. ಅವರಿಗಂತೂ ಆಚೆ ಕಡೆ ಇರೋರಿಗಂತೂ ವೀಡಿಯೋ ಹಾಕ್ತೀನಿ ನೋಡಿ, ಎಷ್ಟು ಆಚೆ ಕಡೆ ಇರೋರೆಲ್ಲ ಎಷ್ಟು ಅಳ್ತಾ ಇದ್ರು. ನಮ್ಮ ಮಮ್ಮಿ ಅಂತೂ ಲಿಟ್ರಲಿ ಶಿ ವಾಸ್ ಕ್ರೈಯಿಂಗ್. ಆಮೇಲೆ ನಮ್ಮ ಯಜಮಾನ್ರು, ನನ್ನ ತಂಗಿದಿರು ಎಲ್ಲ ಹೇಗೆ ಬಾಯ್ 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 ಅಂತ ಅವರು
ಅವರು ಫುಲ್ ಅಲ್ಲಿ ಜಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಯಜಮಾನ್ರಿಗೆ ಟೆನ್ಷನ್, ಅಯ್ಯೋ ಯಾವುದಪ್ಪ ಆಗುತ್ತೆ, ಏನಾದರೂ ಗರ್ಲ್ ಆಗಿಬಿಟ್ರೆ ನನ್ನ ಹೆಂಡತಿ ಫುಲ್ ಟೆನ್ಷನ್ ಆಗಿಬಿಡ್ತಾಳಲ್ವಾ ಅಂತ ಹೇಳ್ಬಿಟ್ಟು. ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ. ಸೊ ನಾನು ಹೇಳೋದು ಒಂದೇ ಒಂದು, ನಿಮ್ಗೆಲ್ಲರಿಗೂ ಭಯ ಅಂತೂ ಪಡೋಕ್ಕೋಗ್ಬೇಡಿ. ಯಾವ ಥರ ಡೆಲಿವರಿ ಆದರೂ ಪರವಾಗಿಲ್ಲ, ನಾರ್ಮಲ್ ಆದರೂ ಪರವಾಗಿಲ್ಲ, ಸೆಕ್ಷನ್ ಆದರೂ ಪರವಾಗಿಲ್ಲ, ಬಟ್ ಗೈಸ್ ಯು ಬಿ ಪ್ರಿಪೇರ್ ಫಾರ್ ಎವ್ರಿಥಿಂಗ್. ಭಯ ಅಂತೂ ಪಡೋಕ್ಕೋಗ್ಬೇಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇದೇ ಥರ ನನ್ನ ಪ್ರೋತ್ಸಾಹಿಸ್ತೀರಿ, ಒಳ್ಳೆ ಕಂಟೆಂಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್, ಲವ್ ಯು ಆಲ್. It's the time of reveal. Everyone is so tensed. Look at their faces. ಸೈಡ್ ಬರೋ ಬಂದು ಯಾರು ಇವಾಗ ಓದೋಣ ಅನ್ಸುತ್ತೆ. Congratulations, a boy. Only you are alone inside. ನಮ್ಮ ದೇವ್ರು ಇಲ್ವಾ? ಗಂಡ್ಮಗು 4 kg 3.29 ಇಬ್ರು ಚೆನ್ನಾಗಿ. ಹೌದಾ? ಮೊದಲೇ ಗಂಡ್ಮಗು ನಮ್ಮ ಮನೆಗೆ ಇಲ್ಲ ನನ್ನ ಮಗು ನೀವೇನು ನನ್ನ ಮಕ್ಕಳು ಫಸ್ಟ್. ಓಕೆ. ದೊಡ್ಡ ಮಮ್ಮ ಇವ್ರಮ್ಮ ದೊಡ್ಡವಳು ಕಾವ್ಯ. ಸರಿ ಸರಿ. ಇವಳು ಎರಡನೇವಳು. ಓಕೆ. ಇವಳು 2 ಗಂಡು ಮಕ್ಕಳು. ಓ ನೈಸ್, ವೆರಿ ನೈಸ್. ಹಾಯ್ ಏಪ್ರಿಲ್, ಹ್ಯಾಪಿ ಬಿಗ್ ಸಿಸ್ಟರ್. ಯು ಸಾ ಯೋರ್ ಬೇಬಿ?
ನೋ ಟೇಕ್ ಕೇರ್ ಆಫ್ ನೈಸ್ಲಿ ಓಕೆ ಮಾಡಿದೆ ಆಗಿದೆ ಥ್ಯಾಂಕ್ ಯು ಡಾಕ್ಟರ್. ಶೀಸ್ ಗುಡ್ ಟ್ರೈನಿಂಗ್ಸ್ ಏನಿದೆ ಎಲ್ಲ ಡಾಕ್ಯುಮೆಂಟ್ ಆಗಿದೆ ಎಲ್ಲ ಓಕೆ ಯಾ ಇಲ್ಲೇ ಇರ್ತಾರೆ 1 ಅವರು ಇನ್ನೊಂದು 1 ಅವರ್ ಇಲ್ಲಿ ಶಿಫ್ಟಿಂಗ್ ಆದ್ಮೇಲೆ ಒಂದ್ ಸ್ವಲ್ಪ ಏಪೋ ನಿನ್ನ ತಮ್ಮ ನೋಡು ಬಾಯಿ ಬಿಟ್ಟಿದ್ದಾನೆ.